ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತು ನಮ್ಮ ಗಾಡಿಗೆ 5 ಎಕ್ಸ್ಟ್ರಾ ಫಾಗ್ ಲ್ಯಾಂಪ್ ಹಾಕ್ಸೋಣ ಅಂತ ಬಂದಿದ್ದೀನಿ. ಇಲ್ಲಾಂದರೆ ಮತಿಕೆರೆಯಲ್ಲಿ ರೈಡ್ ಅಡ್ವೆಂಚರ್ಸ್ ಅನ್ನೋ ಒಂದು ಬೈಕ್ ಅಕ್ಸರೀಸ್ ಶಾಪ್ಗೆ ಬಂದಿದ್ದೀನಿ. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಕೆಲಸನ. ಸೊ ಕ್ಲ್ಯಾಂಪ್ಸ್ ಎಲ್ಲ ಫಿಟ್ ಮಾಡ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರೋಂಗೆ ರಾಯಲ್ ಎನ್ಫೀಲ್ಡ್ ಹೆಡ್ಲೈಟು ಯಾವುದಕ್ಕೂ ಯಾವ ಉಪಯೋಗ ಬರೋಲ್ಲ. ನೈಟ್ ಡ್ರೈವ್ ಅಂತೂ ಮಾಡೋಕ್ಕಂತೂ ಆಗೋದಿಲ್ಲ. ಸೊ ಅದಕ್ಕೆ ಎಕ್ಸ್ಟ್ರಾ ಫಾಗ್ ಲ್ಯಾಂಪ್ ಮುಂಚೆನೇ ನೋಡಿದ್ದೆ. ಈ ವೈ ಸೀರೀಸು ಬೆನ್ಸ್ ವೈ ಸೀರೀಸ್ ಅಂತ ಒಂದು ಫಾಗ್ ಲ್ಯಾಂಪ್ ಇದೆಯಲ್ಲ, ಅದನ್ನು ಹಾಕ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಕಾಸ್ಟ್ ಅರೌಂಡ್ 6800 ಅಂತ ಹೇಳಿದ್ದಾರೆ. ನೆಗೋಷಿಯೇಟ್ ಮಾಡಬೇಕು. ನೋಡಿ ಇದೇ ಬಾಕ್ಸು ತೋರಿಸ್ತೀನಿ. 2 ಫಾಗ್ ಲ್ಯಾಂಪ್ ಇದೆ ವಿತ್ ಹಾರ್ನೆಸ್ ಕಿಟ್ ಎಲ್ಲನೂ ಇದೆ. ಟೋಟಲ್ ಯೆಲ್ಲೋ ವೈಟು ವಿತ್ ಫ್ಲ್ಯಾಶರ್ ಇರೋದು. 1 ಇಯರ್ ವಾರಂಟಿ ಹೇಳಿದ್ದಾರೆ. 1 ಇಯರ್ ವಾರಂಟಿ ಪ್ಲಸ್ ಫಿಟ್ಟಿಂಗ್ಗೆ 600, ಒಂದು ಕ್ಲ್ಯಾಂಪ್ ಒಂದು 500 ರುಪೀಸ್, 1000 ರುಪೀಸ್ ಅಂತ ಹೇಳಿದ್ದಾರೆ. ಆಲ್ಟುಗೆದರ್ ನೋಡೋಣ ಫೈನಲ್. ಸೊ ಕ್ಲ್ಯಾಂಪೆಲ್ಲ ಫಿಟ್ ಮಾಡಿದರು 2 ಕಡೆಗೆ. ಸೊ ಹೆಡ್ಲೈಟ್ ಸ್ಟ್ರೈಟ್ ಆಗಿರೋದು ಬೇಡ, ಸ್ವಲ್ಪ ಕೆಳಗಡೆ ಇಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಯಾಕಂದರೆ ಈ RTO ಅವ್ರು ಬಂದು ಕೇಳಿದರೆ ಒಂದೊಂದು ಟೈಮ್ RTO ಅವ್ರು ಕ್ಯಾಚ್ ಮಾಡಿಬಿಟ್ಟು ಆ್ಯಸ್ ಪರ್ ರೂಲ್ ಹಾಕೋಂಗಿಲ್ಲ ಅಂತ ವಾದ ಮಾಡ್ತಾರೆ. ನೋಡಿ ಒಂದು ಸೈಡ್ ಫಿಟ್ ಮಾಡಾಯಿತು. ಓಕೆ, ಕರೆಕ್ಟಾಗಿದೆ. ಸ್ವಲ್ಪ ಇದು ನೋಡೋಕ್ಕೆ ಸ್ವಲ್ಪ ದೊಡ್ಡ ಸೈಜಲ್ಲೇ ಇದೆ. ಆಮೇಲೆ ಫೋಕಸ್ ಕೂಡ ಸಾಕಾಗಿದೆ. ಇವಾಗ ಫಿಟ್ ಮಾಡೋದಕ್ಕೆ ಸೀಟ್ ಕವರೆಲ್ಲ ಬಿಚ್ಚಿದ್ದಾರೆ. ಇನ್ನು ಟ್ಯಾಂಕ್ನೂ ಬಿಚ್ಚಿದ್ದಾರೆ. ಟ್ಯಾಂಕ್ನೂ ಬಿಚ್ಚಿಬಿಟ್ಟು ಇವಾಗ ಬ್ಯಾಟ್ರಿ ಇರೋ ಜಾಗದಲ್ಲಿ ರಿಲೇಸ್ ಇದೆ. ಸೊ ರಿಲೇ ಹತ್ರ ಫಿಟ್ ಮಾಡ್ತಾರೆ. ಅದನ್ನು ವೈರಿಂಗ್ ಎಲ್ಲ ಮಾಡಬೇಕು. ವೈರಿಂಗ್ ಮಾಡಿ ಫ್ರಂಟಿಗೆ ತಗೊಂಬರ್ತಾರೆ. ಬಟ್ ಇನ್ನೊಂದು ಏನಂದರೆ, ಇವಾಗ ರಾಯಲ್ ಎನ್ಫೀಲ್ಡ್ ಅವರು ಪ್ರತಿಯೊಬ್ಬರು ಔಟ್ಸೈಡಲ್ಲಿ ಆಕ್ಸಿಲರಿ ಲೈಟ್ ಹಾಕ್ಸ್ತಾರೆ ಅಂತ ಹೇಳ್ಬಿಟ್ಟು, ಆಮೇಲೆ ಇನ್ನೊಂದೇನೆಂದರೆ ಈ ವೈರ್ಸ್ ಎಲ್ಲ ಕಟ್ ಮಾಡಿಬಿಟ್ರೆ ವಾರಂಟಿ ವಾಯ್ಡ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಅವರೇ ಒಂದು ಕನೆಕ್ಷನ್ಸ್ ಕೊಟ್ಟಿದ್ದಾರೆ. ಇವಾಗ ಎಕ್ಸ್ಟ್ರಾ ವೈರಿಂಗ್ ಮಾಡೋಕ್ಕೆ ಕಿಟ್ ಥರ ಟ್ಯಾಂಕ್ ಕೆಳಗಡೆ ತರಿಸಿದ್ದಾರೆ. ಟ್ಯಾಂಕ್ ಬಿಚ್ಚಿಬಿಟ್ಟಿದ್ದಾರೆ ನೋಡಿ. ಇವಾಗ ತೋರಿಸ್ತೀನಿ ನಾನು ಇಲ್ಲಂತ. ಇದು ಏರ್ ಫಿಲ್ಟರು. ನೋಡಿ ಅದು ರೆಡ್ ಕಲರ್ ಕಾಣಿಸ್ತಿದೆಯಲ್ಲ, ಅದೇ ಇವಾಗ ಎಕ್ಸ್ಟ್ರಾ ಫಿಟ್ ಮಾಡೋದಕ್ಕೆ, ಅಂದರೆ ಆಕ್ಸಿಲರಿ ಲೈಟು ವೈರಿಂಗ್ ಕನೆಕ್ಟ್ ಮಾಡೋಕ್ಕೆ ಕೊಟ್ಟಿರೋದು. ಮುಂಚೆಲ್ಲ ಏನು ಮಾಡ್ತಿದ್ರು ಅಂದರೆ ಹೆಡ್ಲೈಟ್ ಬಿಚ್ಚಿಬಿಟ್ಟು ಹೆಡ್ಲೈಟ್ ವೈರಿಂಗಲ್ಲಿ ಕೊಟ್ಬಿಡೋರು. ಇವಾಗ ರಾಯಲ್ ಎನ್ಫೀಲ್ಡ್ ಅವರೇ ಈ ಎಕ್ಸ್ಟ್ರಾ ಒಂದು ಏನಂತಾರೆ ಪ್ಲಗ್ ಪಾಯಿಂಟ್ ಥರ ಕೊಟ್ಬಿಟ್ಟಿದ್ದಾರೆ. ಏನು ಇವಾಗ ಯಾವ ವೈರನ್ನು ಕಟ್ ಮಾಡೋಂಗಿಲ್ಲ, ಯಾವ ಇದನ್ನು ವಾಯ್ಡ್ ಮಾಡೋ ಥರ ಇಲ್ಲ. ವಾರಂಟಿ ವಾಯ್ಡ್ ಮಾಡೋ ಥರ ಇಲ್ಲ. ಸೊ ಟ್ಯಾಂಕ್ ತಿರ್ಗಾ ಫಿಟ್ ಮಾಡ್ತಾವ್ರೆ. ಬಟ್ ನಾವು ಹುಷಾರಾಗಿ ನೋಡ್ಕೋಬೇಕು, ಎಲ್ಲ ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿದೆಯಾ ಅಂದ್ಬಿಟ್ಟು. ಸೊ ಫೈನಲಿ ಲೈಟ್ಸ್ನ ಅಡ್ಜಸ್ಟ್ ಮಾಡ್ತಾ ಇದ್ದಾರೆ. ನೋಡೋಣ ಬನ್ನಿ ಇವಾಗ ಹೆಂಗಿರುತ್ತೆ ಫೋಕಸ್ ಅಂತ. ವೈಟ್ ಲೈಟು. ಈ ಆಕ್ಸಿಲರಿ ಲೈಟ್ಸ್ ಇಲ್ಲ ಅಂದರೆ ನಿಮ್ಗೆ ಏನೂ ಕಾಣಿಸಲ್ಲ, ಅದೊಂದು ದೊಡ್ಡ ಬೇಜಾರು. ಅದರಲ್ಲೂ ಈ LED ಲೈಟ್ ಕೊಟ್ಬಿಟ್ಟಿದ್ದಾರೆ ನೋಡಿ, ಇದು ₹1 ಆಗಲ್ಲ ಬಿಡಿ. ನೈಟ್ ಅಂತೂ ಈ ಗಾಡಿ ಹೋಗೋ ಸ್ಪೀಡ್ಗೂ ಆ ಹೆಡ್ಲೈಟ್ ಫೋಕಸ್ಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಯಾವುದೋ TVS 50 ಕೊಟ್ಟಂಗೆ ಕೊಟ್ಬಿಡವ್ರೆ. ಒಂದು 60 ಅಲ್ಲ 50 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗೋರಿಗೆ ಮಾತ್ರ ಕರೆಕ್ಟಾಗಿರುತ್ತೆ ಅದು. ಸೊ ನೋಡಿ ಫ್ಲ್ಯಾಶರ್ ಬೋತ್ ಫಾಗ್ ಲ್ಯಾಂಪ್ಸು ಫ್ಲ್ಯಾಶರ್ ಇರುತ್ತೆ, ಇಲ್ಲಾಂದರೆ ಸಿಂಗಲ್ ಫ್ಲ್ಯಾಶ್ ಮಾಡೋದು ಇದೆ. ಆಮೇಲೆ ವೈಟು ಯೆಲ್ಲೋ ಲೈಟು ಎರಡೂ ಇದೆ. ಸೊ ಫೈನಲಾಗಿ ಫಿಟ್ ಮಾಡಾಯಿತು. ಸೊ ಟೋಟಲ್ ಕಾಸ್ಟ್ ಎಲ್ಲ ಸೇರಿಸಿ 6800 ಫೈನಲೈಸ್ ಮಾಡಿದ್ವಿ. ಕ್ಲ್ಯಾಂಪು, ಫಿಟ್ಟಿಂಗ್ ಚಾರ್ಜಸ್ಸು, ಲೈಟು ಎಲ್ಲ ಸೇರಿಸಿ ಫಸ್ಟು 7500 8000 ಅಂತ ಹೇಳಿದರು. ಬಟ್ ಫೈನಲಾಗಿ ನೆಗೋಷಿಯೇಟ್ ಮಾಡಿಬಿಟ್ಟು 6800 ಆಗಿದೆ. ನೋಡಿದ್ರೆ ಸ್ವಿಚಸ್ ಇಲ್ಲಿ ಕೊಟ್ಟಿದ್ದಾರೆ. ಆಫು ಆನ್ ಮಾಡಿದ ಮೇಲೆ ಕೆಳಗಡೆ ಬಂದ್ಬಿಟ್ಟು ಬಟನ್ನು ವೈಟು ಮತ್ತು ಯೆಲ್ಲೋ ಲೈಟು ಇರೋದು, ಮೇಲ್ಗಡೆ ಬಟನ್ ಫ್ಲ್ಯಾಶರು. ಸೊ ಇವಾಗ ತೋರಿಸ್ತೀನಿ ನೋಡಿ. ಇದು ಇವಾಗ ರಾಯಲ್ ಎನ್ಫೀಲ್ಡ್ದು ಸ್ಟಾಕ್ ಇದು ಲೈಟು ಐ ಬೀಮ್ ಹಾಕಿದ್ದೀನಿ. ಐ ಬೀಮ್ ಅಲ್ಲ, ಲೋ ಬೀಮಲ್ಲಿದೆ ಇವಾಗ. ಇದು ನೋಡಿ ಐ ಬೀಮು ಇವಾಗ ಹಾಕಿರೋದು. ಇಷ್ಟೇ ಕಾಣಿಸ್ತಿರೋದು. ಈ
ಇದರಲ್ಲಿ ಯಾವ ಹೈವೇಸಲ್ಲಿ ಹೆಂಗೆ ಸ್ಪೀಡಾಗಿ ಓಡಿಸೋಕ್ಕಾಗತ್ತೆ. ಇವಾಗ ನೋಡಿ, ಫಾಗ್ ಲ್ಯಾಂಪ್ ಆನ್ ಮಾಡ್ತೀನಿ. ಪ್ರೊಜೆಕ್ಟರ್ ಫಾಗ್ ಲ್ಯಾಂಪ್ ಇದು ನೋಡಿ ಇವಾಗ ಹೆಂಗಿದೆ. ಬಟ್ ಇದನ್ನು ಸಿಟಿಯಲ್ಲಿ ಯಾರು ಯೂಸ್ ಮಾಡಿಬಿಡಿ, ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ಓನ್ಲಿ ಫಾರ್ ಹೈವೇಸು ಮತ್ತು ಎಲ್ಲರೂ ನೀವು ಜಂಗಲಲ್ಲಿ ಹೋಗುವಾಗ ಆ ಥರ ಹಾಕಿಸ್ಕೊಳ್ಳೋದು, ಅವಾಗ ಆನ್ ಮಾಡ್ಕೊಳ್ಳೋದು ಬೆಟ್ರು. ಸಿಟಿಯಲ್ಲಿ ಮತ್ತೆ ಹೇಳ್ತಿದ್ದೀನಿ, ಯಾರು ಯೂಸ್ ಮಾಡೋಕ್ಕೆ ಹೋಗ್ಬಿಡಿ, ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ಓನ್ಲಿ ಹೈವೇಸ್ಗೆ ಮಾತ್ರ. ಸೊ ಇದಿಷ್ಟು ನೋಡಿ ಫ್ಲ್ಯಾಶರು. ಇದು ಯಾರಿಗಂದರೆ ಈ ಐ ಬೀಮ್ ಡಿಮ್ಯಾಂಡ್ ಡಿಪ್ ಕೊಟ್ರು ಯಾರು ಲೋ ಬೀಮ್ ಮಾಡ್ದಲ್ಲೇ ಇರ್ತಾರೋ ಅಂಥವ್ರಿಗೆ ಫ್ಲ್ಯಾಶರ್ ಹಾಕಿದಾಗ ಚೆನ್ನಾಗಿ ಪಾಠ ಕಲಿಸೋಂಗಾಗುತ್ತೆ. ಅವಾಗ ಮುಚ್ಕೊಂಡು ಲೋ ಬೀಮ್ ಮಾಡ್ತಾರೆ. ಎಸ್ಪೆಷಲಿ ಹೈವೇಸಲ್ಲಿ ಬೈಕ್ ಬರುವಾಗ ಆಪೋಸಿಟಲ್ಲಿ ಬೈಕಿಗೆ ಮರ್ಯಾದೆ ಕೊಡೋಲ್ಲ, ಹಂಗೆ ನುಗ್ಗಿಸ್ತಾ ಇರ್ತಾರೆ. ಅಂಥವ್ರಿಗೆ ಈ ಫ್ಲ್ಯಾಶ್ ಲೈಟ್ ಬೇಕಾಗಿದೆ. ಅದಕ್ಕೆ ಇದು ಹುಡುಕ್ಬಿಟ್ಟು ಹಾಕ್ಸಿದ್ದೀನಿ. ಎಷ್ಟೋ ಟೈಮ್ ನಾನು ಹೈವೇಲಿ ಇದನ್ನು ಅನುಭವಿಸಿದ್ದೀನಿ. ಸೊ ಇದಿಷ್ಟು ನನ್ನ ಗಾಡಿಗೆ ಅಡಿಷ್ನಲ್ ಆಕ್ಸಿಲರಿ ಲೈಟ್ ಫಾಗ್ ಲ್ಯಾಂಪ್ ಹಾಕ್ಸಿರೋದು, ಪ್ರೊಜೆಕ್ಟರ್ ಫಾಗ್ ಲ್ಯಾಂಪ್ ಹಾಕ್ಸಿರೋ ಬಗ್ಗೆ ಡೀಟೇಲ್ಸು. ಸೊ JC ರೋಡಲ್ಲಿ ಎಲ್ಲ ಕಡೆಯೂ ಸಿಗುತ್ತೆ, ನೀವು ಹಾಕಿಸ್ಕೊಳ್ಬೋದು.